ಸ್ತ್ರೀ ಎಂದರೆ ಸೃಷ್ಟಿ, ಸ್ತ್ರೀ ಎಂದರೆ ತ್ಯಾಗ, ಸ್ತ್ರೀ ಎಂದರೆ ಕರುಣಾಮಯಿ, ಸ್ತ್ರೀ ಎಂದರೆ ಶಕ್ತಿ, ಸ್ತ್ರೀ ಎಂದರೆ ಮಮತೆ, ಸ್ತ್ರೀ ಎಂದರೆ ಸಹನೆ. ಹೀಗೆ ನಾನಾ ಹೆಸರಿನ ಒಂದು ಮುಷ್ಟಿಯೇ ಸ್ತ್ರೀ. ರಾಷ್ಟ್ರಾದ್ಯಂತ ಮಹಿಳಾ ದಿನಾಚರಣೆಯನ್ನು ಆಚರಿಸುತ್ತಾ ಬಂದಿದ್ದಾರೆ. ಹಾಗೆ ನೆಲಮಂಗಲದಲ್ಲೂ ಸಹ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ವಿನಾಯಕ ಸ್ತ್ರೀ ಶಕ್ತಿ ಸಂಘವೂ ಸಹ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಆಚರಣೆ ಕೂಡ ಮಾಡಲಾಯಿತು. ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ನಾನಾ ಬಗೆಯ ಭರತನಾಟ್ಯ ಹಾಗೂ ಕಲಾವೃತ್ತಿಯನ್ನು ಕೂಡ ಮಾಡಲಾಗಿದೆ ಮತ್ತು ಕಾರ್ಯಕ್ರಮದಲ್ಲಿ ಮಹಿಳಾ ವಕೀಲರು ಹಾಗೂ ಹಿರಿಯ ನಾಯಕಿಯರು ಹಾಗೂ ಬಿಜೆಪಿ ಮಹಿಳಾ ಮಣಿಯರು ಕೂಡ ಭಾಗವಹಿಸಿದ್ರು. ಮತ್ತು ಇನ್ನು ಪ್ರಮುಖವಾಗಿ ನೆಲಮಂಗಲ ತಾಲೂಕಿನ ಮಹಿಳಾ ಈ ಒಂದು ಸಾಧಕರಿಗೆ ಸನ್ಮಾನವನ್ನು ಸಹ ಈ ಒಂದು ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ರು. ಇನ್ನು ಕಾರ್ಯಕ್ರಮ ಕುರಿತು ಬಿಜೆಪಿ ತಾಲೂಕು ಮಹಿಳಾ ಘಟಕದ ಅಧ್ಯಕ್ಷರಾಗಿರುವಂತಹ ಮಂಜುಳಾ ಸುರೇಶ್ ಅವರು ಕೂಡ ಒಂದಷ್ಟು ಹಿತನುಡಿಗಳನ್ನು ಮಾತನಾಡಿದ್ದಾರೆ. ಎಲ್ಲು ಕಾಣೆ ಎಲ್ಲಮ್ಮನದೊಳೆಲ್ಲು ಕಾಣೆ ನಮಾಮಿ ನಮಾಮಿ ಈಶ್ವರನಾಟ್ಯ ಪೂಜಿತಂ ಗಣನಾಯಕಾಯ ಗಣದೈವತಾಯ ಗಣಾಧ್ಯಕ್ಷಾಯ ಧೀಮಹಿ. ಸರ್, ಇವತ್ತು ಪ್ರತಿ ವರ್ಷ ನಮ್ಮ ರೇಣುಕಾನಗರದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ನಮ್ಮ ಸ್ತ್ರೀ ಶಕ್ತಿ ವಿನಾಯಕ ಸ್ತ್ರೀ ಶಕ್ತಿ ಸಂಘದಿಂದ ಮಾಡ್ತೀವಿ. ನಾವು 15 ಜನ ಮಹಿಳೆಯರಿದ್ದೀವಿ. ಅಲ್ಲಿ ಎಲ್ಲ ವಿದ್ಯಾವಂತರು ಇದ್ದಾರೆ ನಮ್ಮ ಸಂಘದಲ್ಲಿ. ಪ್ರತಿಯೊಬ್ಬ ಮಹಿಳೆಯರು ಒಂದೊಂದು ಸಾಧನೆ ಮಾಡಿರ್ತಕ್ಕಂಥ ಮಹಿಳೆಯರೇ ಇದ್ದಾರೆ. ಈ ಸತಿ ನಾವು ವಕೀಲ ವೃತ್ತಿಯಲ್ಲಿರ್ತಕ್ಕಂಥದ್ದವರು ಮತ್ತು ರಂಗ ಕಲಾವಿದರು, ಹಾಗೆ ಈ ಸತಿ LLBಯಲ್ಲಿ ಗೋಲ್ಡ್ ಮೆಡಲಿಸ್ಟ್ ತಂದಂಥ ಒಬ್ಬ ಹೆಣ್ಣು ಮಗಳು, ಹಾಗೆ ನಮ್ಮ ಸಂಘದ ಮಹಿಳೆಯರಿಗೆ, ಹಾಗೆ ಅನೇಕ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಶಿಕ್ಷಕರಿಗೆ ಅವರಿಗೆಲ್ಲ ಕೂಡ ಸನ್ಮಾನ ಮಾಡಿದ್ದೀವಿ. ವಕೀಲರನ್ನು ಏನಕ್ಕೆ ಕರೆಸ್ತೆ ಅಂದರೆ ಇವತ್ತಿನ ಕಾನೂನಿನ ಬಗ್ಗೆ ಕೆಲವು ಮಹಿಳೆಯರಿಗೆ ಕಮ್ಮಿ ಅಷ್ಟೊಂದು ಇದು ಚಾತುರ್ಯತೆ ಮಾಹಿತಿ ಏನೂ ಇರೋದಿಲ್ಲ. ಹಾಗಾಗಿ ಅವರಿಂದ ಒಂದು ಸ್ವಲ್ಪ ನಮ್ಮ ಮಹಿಳೆಯರಿಗೆ ಜಾಗೃತಿ ಮೂಡಿಸೋಣ ಅನ್ನೋದಕ್ಕೋಸ್ಕರ ವಕೀಲರನ್ನು ಕರೆಸಿ ನಾನು ಹೆಣ್ಣು ಮಕ್ಕಳಿಗೆ, ಅದು ಈ ವಾರ್ಡಿನಲ್ಲಿರ್ತಕ್ಕಂಥ ಅತಿ ಹೆಚ್ಚಿನ ಮಹಿಳೆಯರು ಎಲ್ಲರೂ ಕೂಡ ಬಂದಿದ್ದಾರೆ. ನಮ್ಮ ಸುತ್ತಮುತ್ತಲ ಗ್ರಾಮಸ್ಥರು ಬಂದಿದ್ದಾರೆ. ಇವತ್ತು ಒಂದು ವಿಶೇಷವಾದ ದಿನ, ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ. ಎಲ್ಲರೂ ದಿನನಿತ್ಯ ಮನೆ ಮಠ ಗಂಡ ಮಕ್ಕಳು ದಿನನಿತ್ಯದ ಜಂಜಾಟದಿಂದ ಒಂದು ದಿವಸನಾದರೂ ಖುಷಿ ಪಡೋಣ, ನೃತ್ಯ ಮಾಡಿದ್ದಾರೆ. ಹಾಗೆ ನಮ್ಮ ಸಂಘಕ್ಕೆ ಕರ್ನಾಟಕದಲ್ಲಿ ಸ್ಟೇಟ್ ಲೆವೆಲಲ್ಲಿ ಬುಕ್ ಆಫ್ ರೆಕಾರ್ಡ್ ಆಗಿರ್ತಕ್ಕಂಥ ಒಬ್ಬ ಚಿಕ್ಕ ಮಗು, 5 ವರ್ಷದ ಮಗು ಕೂಡ ಬಂದು ವೇದಿಕೆ ಹಂಚ್ಕೊಂತು ಲುಲು ಡ್ಯಾನ್ಸ್, ಇದು ಸೊಂಟದಲ್ಲಿ ಹುಲಾ ಆಫ್ ಡ್ಯಾನ್ಸ್ ಮಾಡೋಯ್ತು. ಹಾಗೆ ನಮ್ಮ ಸ್ನೇಹಿತರ ಮಕ್ಕಳು ಬಂದು ಭರತನಾಟ್ಯವನ್ನು ಮಾಡಿದರು. ಅದರಲ್ಲೂ ಇವತ್ತು ಸರ್ಕಾರಿ ಶಾಲೆಯ ಮಕ್ಕಳು ಬಂದು ಇಲ್ಲಿ ಭರತನಾಟ್ಯವನ್ನು ಡ್ಯಾನ್ಸ್ ಮಾಡಿದ್ರು. ನಾವು ಕೂಡ ನಮ್ಮ ಸಂಘದ ಮಹಿಳೆಯರು ಕೂಡ ಒಂದು ನೃತ್ಯವನ್ನು ಮಾಡಿದ್ದೀವಿ. ಪ್ರತಿ ವರ್ಷ ಈ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಮಾಡ್ತಿದ್ದೀವಿ. ಯಾಕಂದರೆ ಹೆಣ್ಮಕ್ಳಿಗೆ ಜಾಗೃತಿ ಮೂಡಿಸೋಣ ಅನ್ನೋದಕ್ಕೋಸ್ಕರ ಇನ್ನೂ ಹೆಚ್ಚು ಮಹಿಳೆಯರು ಸೇರಿ ಅತಿ ಹೆಚ್ಚಿನದಾಗಿ ಜಾಗೃತಿ ಮೂಡಿಸಿ ಎಲ್ಲರೂ ಮಹಿಳೆಯರು ಸಾಧನೆ ಮಾಡ್ತಕ್ಕಂಥ ಕಾಲದಲ್ಲಿ ಮುಂಚೆ ಸಾಧನೆ ಇರ್ತಿರ್ಲಿಲ್ಲ, ಇವಾಗೆಲ್ಲ ತುಂಬ ಸಾಧನೆ ಮಾಡ್ತಿದ್ದಾರೆ. ಅಡುಗೆ ಮನೆಯಿಂದ ಈಚೆಗೆ ಬಂದು ಎಲ್ಲ ಪಾತ್ರದಲ್ಲೂ ನಿರ್ವಹಿಸ್ತಾರೆ. ಎಲ್ಲ ಪ್ರತಿಯೊಂದು ಪಾತ್ರದಲ್ಲೂ ಹೆಣ್ಣು ಮಕ್ಕಳ ಜಾಗೃತರಾಗ್ತಿದ್ದಾರೆ. ಭೂಮಿಯಿಂದ ಹಿಡಿದು ಆಕಾಶದವರೆಗೂ ಹಾರಾಟ ಆಡೋವರೆಗೂ ವಿಮಾನವನ್ನು ಹಾರಿಸೋವರೆಗೂ ಎಲ್ಲ ರೀತಿಯಲ್ಲೂ ಜಾಗೃತರಾಗಿ ಹೆಣ್ಣು ಮಕ್ಕಳ ಸಾಧನೆಯನ್ನು ಮಾಡ್ತಿದ್ದಾರೆ. ಅದಕ್ಕೆ ನಾವು ತುಂಬ ಹೆಮ್ಮೆ ಪಡಬೇಕು. ಅದಕ್ಕೆ ನಮ್ಮ ಗಂಡಸರೇನು ಹೊರತಾಗಿಲ್ಲ. ಅದಕ್ಕೆ ಎಲ್ಲ ಮನೆಯಲ್ಲೂ ತನ್ನ ಮನೆಯಲ್ಲಿರ್ತಕ್ಕಂಥ ಯಜಮಾನರು ಮಕ್ಕಳು ಅದಕ್ಕೆ ಸಪೋರ್ಟಾಗಿ ನಿಂತಿರ್ತಾರೆ. ಅವರ ಸಪೋರ್ಟಿಂದ ಇವತ್ತು ಇಷ್ಟು ಚೆನ್ನಾಗಿ ಮಹಿಳೆಯರು ಇಷ್ಟೆಲ್ಲ ಜನ ಬಂದು ಇಷ್ಟು ಚೆನ್ನಾಗಿ ಅದ್ಧೂರಿಯಾಗಿ ಮಾಡ್ತಿದ್ದೀವಿ ಅಂದರೆ ನಮ್ಮ ಮನೇಲಿರ್ತಕ್ಕಂಥ ಗಂಡ ಮಕ್ಕಳು ಸಪೋರ್ಟಿಂದನೇ. ಅವರು ಕೂಡ ನಮಗೆ ತುಂಬ ಒಳ್ಳೆ ಕೆಲಸ ಮಾಡ್ತಿದ್ದಾರೆ, ಸಪೋರ್ಟ್ ಮಾಡ್ತಿದ್ದಾರೆ, ಬೆನ್ನು ತಟ್ಟಿದ್ದಾರೆ. ನಾನು ಇವತ್ತು ನೆಲಮಂಗಲ ತಾಲೂಕಲ್ಲಿ ಪ್ರತಿ ವರ್ಷ ರೇಣುಕಾನಗರದಲ್ಲಿ ಮಹಿಳಾ ದಿನಾಚರಣೆ ಮಾಡ್ತೀನಿ. ರೈತ ಮಹಿಳೆಯರಿದ್ದಾರೆ, ಅನೇಕ ಸಾಧನೆ ಮಾಡಿರ್ತಕ್ಕಂಥ ಮಹಿಳೆಯರಿದ್ದಾರೆ. ನಮ್ಮ ಸಂಘದಲ್ಲೂ ಕೂಡ ಎಷ್ಟೋ ಜನ, ನಮ್ಮ ಮಧು ಅವರು ಕೂಡ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದರು. ಇನ್ನೂ ಹೆಚ್ಚು ಮಹಿಳೆಯರು ಸೇವೆಯನ್ನು ಮಾಡ್ತಿರ್ತಾರೆ. ನಾನು ಕೂಡ ತಾಲೂಕು ಅಧ್ಯಕ್ಷರಾಗಿ ಸೇವೆ ಮಾಡ್ತಿದ್ದೀನಿ. ಎಂತೆಂಥ ಮಹಿಳೆಯರೇನೋ ಎಲ್ಲೋ ಒಂದು ಕಡೆ ಇರ್ತಾರೆ, ನಮಗೆ ಗೊತ್ತೇ ಇರಲ್ಲ. ನಾನು ನೆನ್ನೆ ಕಾರ್ಯಕ್ರಮ ಮಾಡ್ತೀನಿ ಅಂದಾಗ ನನ್ನ ಮಗಳಿಗೊಂದು ವೇದಿಕೆ ಕೊಡಿ ಅಂತ ಅವ್ರ ತಾಯಿ ಬಂದು ಕೇಳ್ಕೊಂಡ್ರು. ಅದಕ್ಕೆ ನಾನು ಸಂತೋಷವಾಗಿ ಒಪ್ಪಿಗೆ ಕೊಟ್ಟೆ. ಇಂಥ ಪ್ರತಿಭೆಗಳು ಹೊರಬರಬೇಕು ಈ ಕಾರ್ಯಕ್ರಮಗಳ ಮಾಡೋದ್ರ ಮುಖಾಂತರ. ಸಣ್ಣ ಪುಟ್ಟದಾಗಿರ್ತಕ್ಕಂಥ ಕಾರ್ಯಕ್ರಮ ಮಾಡಿದ್ರೆ ಕೆಲವು ಮಕ್ಕಳಿಗೆ ದೊಡ್ಡ ವೇದಿಕೆ ಸಿಗುತ್ತೆ, ಚಿಕ್ಕ ಪುಟ್ಟ ಮಕ್ಕಳಿಗೆ ವೇದಿಕೆ ಸಿಗಲ್ಲ. ಈ ರೀತಿ ಕಾರ್ಯಕ್ರಮಗಳನ್ನು ಮಾಡಿ ಅವರಿಗೆ ವೇದಿಕೆಯನ್ನು ಕೊಟ್ಟಾಗ ಅವರು ಯಶಸ್ವಿಯಾಗಿ ಮುಂದುವರಿತಾರೆ. ಇನ್ನೂ ಹೆಚ್ಚು ಶಕ್ತಿ ಭಗವಂತ ನಮ್ಮ ಹೆಣ್ಣು ಮಕ್ಕಳಿಗೆ ಕೊಡಲಿ. ಇಡೀ ಕರ್ನಾಟಕ ರಾಜ್ಯಾದ್ಯಂತ ಚೆನ್ನಾಗಿರಲಿ, ಹೆಣ್ಮಕ್ಳು ಯಶಸ್ವಿಯಾಗಿರಲಿ. ಅದರಲ್ಲೂ ನಮ್ಮ ನೆಲಮಂಗಲ ತಾಲೂಕಲ್ಲಿ
ಪುರುಷರಿಗೆ ಸಮಾನವಾಗಿ ಮಹಿಳೆಯರಿದ್ದೀವಿ. 5,000 ಕಮ್ಮಿ ಅಷ್ಟೇ ನಮ್ಮ ಮಹಿಳೆಯರಿರೋದು ನೆಲಮಂಗಲ ತಾಲೂಕಲ್ಲಿ ಪುರುಷರಿಗಿಂತ. ಅಂಥದ್ರಲ್ಲಿ ಒಳ್ಳೊಳ್ಳೆ ಸಾಧನೆ ಮಾಡೋಂಥ ಮಹಿಳೆಯರಿದ್ದಾರೆ ನಮ್ಮ ತಾಲೂಕಲ್ಲಿ. ಅವ್ರನ್ನೆಲ್ಲ ಗುರುತಿಸಿ ನಾನು ಅವರಿಗೆ ಸನ್ಮಾನ ಮಾಡಬೇಕು ಅನ್ನೋ ಉದ್ದೇಶದಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆನ ನಮ್ಮ ವಿನಾಯಕ ಸ್ತ್ರೀ ಶಕ್ತಿ ಸಂಘದ ವತಿಯಿಂದ ಎಲ್ಲ ನಮ್ಮ 15 ಜನ ಮಹಿಳೆಯರು ಸೇರಿ ಈ ಕಾರ್ಯಕ್ರಮವನ್ನು ರೂಪಿಸಿದ್ದೀವಿ ನಮ್ಮ ಸ್ವಂತ ಖರ್ಚಿನಿಂದ. ಅದಕ್ಕೆ ನಾನು ಅವರೆಲ್ಲರಿಗೂ ಅಭಿನಂದನೆಗಳು ಹಾಗೂ ಧನ್ಯವಾದಗಳನ್ನು ತಿಳಿಸ ನನ್ನ 2 ಮಾತನ್ನು ಮುಗಿಸ್ತೇನೆ.